ಕುಡಿದ ಮತ್ತಿನಲ್ಲಿ ಸ್ನೇಹಿತನ ಭೀಕರ ಹತ್ಯೆ. ವಿಜಯಪುರ ನಗರದ ಮಹಾನಗರ ಪಾಲಿಕೆ ಬಳಿ ಘಟನೆ. 35 ವರ್ಷದ ಸಮೀರ್ ಬಡಿಗೇರ್ ಹತ್ಯೆಯಾದ ದುರ್ದೈವಿ. ಆರೋಪಿ ವಿನಯ್ ಹತ್ಯೆ ಮಾಡಿ ಪರಾರಿ. ಕುಡಿದ ನಶೆಯಲ್ಲಿ ಸಮೀರ್ ದೇಹಕ್ಕೆ 7ಕ್ಕಿಂತ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಎಸ್ಕೇಪ್. ಸ್ಥಳಕ್ಕೆ ಜಲನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ಆರೋಪಿ ವಿನಯ್ಗಾಗಿ ಬಲೆ ಬೀಸಿದ ಪೊಲೀಸರು. ಜಲನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಕುಡಿದ ಮತ್ತಿನಲ್ಲಿ ವ್ಯಕ್ತಿಯೊಬ್ಬ ತನ್ನ ಸ್ನೇಹಿತನನ್ನೇ ಬರ್ಬರವಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ನಡೆದಿದೆ. ವಿಜಯಪುರ ನಗರದ ಮಹಾನಗರ ಪಾಲಿಕೆ ಬಳಿ ಈ ಹತ್ಯೆ ನಡೆದಿರುವಂತದ್ದು. 35 ವರ್ಷದ ಸಮೀರ್ ಬಡಿಗೇರ್ ಹತ್ಯೆಯಾದ ದುರ್ದೈವಿ. ಸಮೀರ್ ಬಡಿಗೇರ್ ಆಪ್ತ ಸ್ನೇಹಿತ ವಿನಯ್ ಕುಡಿದ ನಶೆಯಲ್ಲಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ದುಷ್ಕೃತ್ಯವೆಸಗಿ ಪರಾರಿಯಾಗಿರುವ ಆರೋಪಿ ವಿನಯ್ಗೆ ಸಮೀರ್ ಮೇಲೆ ಅದೆಷ್ಟು ಕೋಪವಿತ್ತಂದ್ರೆ ಸಮೀರ್ ದೇಹಕ್ಕೆ ಸುಮಾರು 7ಕ್ಕಿಂತ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಸುದ್ದಿ ತಿಳಿದ ತಕ್ಷಣ ಜಲನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ತಲೆಮರೆಸಿಕೊಂಡಿರುವ ಆರೋಪಿ ವಿನಯ್ಗಾಗಿ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಕುಡಿದ ಮತ್ತಿನಲ್ಲಿ ಗೆಳೆಯರ ಮಧ್ಯೆ ಉಂಟಾದ ಜಗಳ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಕೊಲೆಗೆ ಮುಖ್ಯ ಕಾರಣ ಏನು ಅಂತ ಆರೋಪಿ ವಿನಯ್ ಬಂಧನವಾದಾಗಲೇ ತಿಳಿದು ಬರಲಿದೆ. ಈ ಬಗ್ಗೆ ಜಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.